ಈಗ ಇನ್ನೊಂದು ದಿನಕ್ಕೆ ನಾವು ಹೊರಗಡೆ ಬಂದು ಮಾತಾಡೋದಕ್ಕೂ ನಿಮ್ಮವ್ರು ಮಾತಾಡಿದ್ರೆ ಬಹಳ ಅನ್ಸುತ್ತೆ. ಯಾಕಂದ್ರೆ ಈಗ ನಾ ಬಂದು ಮಾತಾಡಿದ್ರೆ ಹೋದೆ, ಈಗ ಇವ್ರು ಏನು ಮಾತಾಡಿದ್ರಂದ್ರೆ ನಿಮ್ಮ ಊರು ಯಾವ ನಾಳೆ ನಾ ಬರ್ತೇನೆ ಅಂತ ಡವಡ ಏನು ತಪ್ಪು ಹೇಳಿದ್ರೆ ಡವಡ ಸಾಕತ್ತಿಲ್ಲ ಅಷ್ಟೇ ಹೇಳ್ಬೇಕು, ತಪ್ಪೇನೇ ಹೇಳ್ಬೇಕು ಅವರು. ಆಮೇಲೆ ಅವ್ರು ಏನೇನು ಕಾಣಿಸ್ತತಿ ಆ ಕಾಲ ಇಲ್ಲ ಬೆಳೀತಾರೆ. ಕೆಟ್ಟುಕೊಳ್ಳೋದೇ ಜಾಸ್ತಿ ಇವಾಗ. ಯಾಕಂದ್ರೆ ರೈತರನ್ನ ಯಾವತ್ತ ಜನನೇ ಹೆಚ್ಚಾಗಿದ್ದಾರೆ ಇವಾಗ. ರೈತರನ್ನ ಏನೋ ನೀವಲ್ಲ ನಿಮ್ಗೆ ಏನೋ ಒಂದು ಹೇಳಿದ್ರೆ ನಿಮ್ದು ಕರೆಕ್ಟ್ ಆಗಿ ಹೋಗೋಣ ನೋಡೋಣ ಪ್ರಾಕ್ಟಿಕಲ್ ಆಗಿ ಹೇಳಿಕೊಡೋದಕ್ಕೆ ಎಣ್ಣೆ ಕಂಪನಿ ಅವರು ಗೊಬ್ಬರ ಕಂಪನಿ ಆಮೇಲೆ ಗೊಬ್ಬರ ಎಣ್ಣೆ ಕಂಪನಿ ಆಮೇಲೆ ನರ್ಸರಿಯವರು ಬರ್ತಾರೆ. ಇವತ್ತಿಂದ ತೆಗಿದ್ದಾರೆ ಬಂದ್ರೂ ಹಾಗೆ ಹೇಳ್ತಾರೆ, ಈ ಗಿಡ ಹಾಕ್ತೀರಿ ಅದು ಹಾಕ್ತೀರಿ ಇದು ಹಾಕ್ತೀರಿ ಇಂಥವೆಲ್ಲ ಮಾಡಲ್ವ. ಆಮೇಲೆ ಎಂತೆಂಥ ಗಿಡಗಳನ್ನು ಕೊಟ್ಟು ಅವ್ರ ರೈತ ನಾವು ಬೆಳೆಗಾರನೇ ಆಗೋದು. ನೀವು ಹೇಳೋದು ಕರೆಕ್ಟು, ನಾವು ಮಾಡೋದು ಕರೆಕ್ಟು, ಎಲ್ಲ ಕರೆಕ್ಟ್. ಹೀಗಾಗಿ ರೈತ ಒಂದು ಏನು ರೇಟ್ ಮಾಡ್ತಾ ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಈ ತರ ನಮ್ಗೆ ಒಳ್ಳೇದಾಗಿ ರೈತರಿಗೆ ಬಯಸಿ ಅಲ್ಲಿಂದ ಇಲ್ಲಿ ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಿ ಇರುವಂತಲ್ಲ. ರೈತ ನಂಬಲ್ಲ ಅನ್ನೋದಕ್ಕೆ ಇಂಥವೆಲ್ಲ ಕಟ್ಟದಿಂದ ಮಂಗನಂಗಾಗಿದ್ದಾನೆ. ಈಗ ಗ್ಯಾರಂಟಿ ಕೊಟ್ಟು ನಾವು ಕರೆಕ್ಟಾಗಿ ಅರ್ಜಿ ವೈಭಾಗ ತಗೋತೀರಿ ಅಂತ ಹೇಳಿ ನಮಗೆ